Good morning, students. Now we will continue remaining part of the lesson Roman civilization. Let us now study the Roman law. What is the Roman law? Romans introduced very well law systems. For example, the most outstanding intellectual contribution of Romans was the formation of a body of laws. Their laws have made profound impact on almost all the civilized nations of the world today. It was largely the system of the law and administrations that enabled the Romans to maintain order over a vast empire, which the Greeks were unable to do. Laws encouraged travel and trade. English word law, legal, legislation, justice, equality, and judge all have been derived from Latin. Much of the early laws were interpreted by priests. The first written code came in the form of 12 tables in 150 BCE in order to keep abreast of changing economic conditions. The commercial transactions were legalized. It established among the citizens of Rome equality before the law. Romans law can be divided into two parts. First one, the jus civili. Jus civili means which means applied only to Roman citizens. It was applied only to Roman citizens. Second one, jus gentium. Actually, originally applying to foreigners in Rome and to other within Roman lands who were not given citizenships. The Romans law came to be completely classified and codified by the great Roman Emperor Justinian. So, Rome saw a series of legal reforms and creation of principles of legal science. ಯದಾ ರೋಮನ್ ಲಾ ಅಂದರೆ ರೋಮನ್ನರ ಕಾನೂನು ಅಂದರೆ ರೋಮನ್ನರ ಕಾನೂನು ಅಂದರೆ ಏನು, ರೋಮನ್ನರು ಯಾವ ರೀತಿಯ ಕಾನೂನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅಂತ ಹೇಳಿದರೆ, ಆ್ಯಕ್ಚುಲಿ ರೋಮನ್ನರು ಅತ್ಯುತ್ತಮವಾದಂತಹ ಕಾನೂನುಗಳನ್ನು ಕೇವಲ ರೋಮ್ ಸಾಮ್ರಾಜ್ಯಕ್ಕೆ ಮಾತ್ರ ಅಲ್ಲದೆ ಇಡೀ ಜಗತ್ತಿಗೆ ರೋಮನ್ನರ ಕಾನೂನನ್ನು ಕೊಡಿ, ಇಡೀ ಜಗತ್ತಿಗೆ ಅದೊಂದು ಗಾಢವಾದ ಪ್ರಭಾವವನ್ನು ಬೀರಿತು ಎಂಬುದಾಗಿ ಹೇಳ್ಬೋದು. ಅಂದರೆ ಈ ಒಂದು ರೋಮನ್ನರ ಕಾನೂನು ದೇರ್ ಲಾಸ್ ಹ್ಯಾವ್ ಮೇಡ್ ಪ್ರೊಫೌಂಡ್ ಇಂಪ್ಯಾಕ್ಟ್ ಅಂದರೆ ಇಡೀ ಜಗತ್ತಿಗೆ ಅತ್ಯಂತ ಅಮೋಘವಾದ ಕೊಡುಗೆಯನ್ನೇ ಕೊಟ್ಟಿತು. ಈ ರೋಮನ್ನರ ಕಾನೂನು ನೋಡಿ, ಇಟ್ ವಾಸ್ ಲಾರ್ಜ್ಲಿ ದ ಸಿಸ್ಟಮ್ ಆಫ್ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಸ್ ದ್ಯಾಟ್ ಎನೇಬಲ್ ದ ರೋಮನ್ಸ್ ಟು ಮೇಂಟೈನ್ ಆರ್ಡರ್ ಓವರ್ ಎ ವಾಸ್ಟ್ ಎಂಪೈರ್ ವಿಚ್ ದ ಗ್ರೀಕ್ಸ್ ವೇರ್ ಅನೇಬಲ್ ಟು ಡೂ. ಅಂದರೆ ರೋಮನ್ನರ ಕಾನೂನು ಆಡಳಿತ ವ್ಯವಸ್ಥೆ ವಿಶಾಲ ಸಾಮ್ರಾಜ್ಯದ ಮೇಲೆ ಒಂದು ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ಸಮರ್ಥವಾಗಿತ್ತು. ಆದರೆ ಗ್ರೀಕರಿಗೆ ಮಾತ್ರ ಇಂತಹ ಕಾನೂನನ್ನು ಮಾಡಿ ಇಡೀ ವಿಶಾಲ ಸಾಮ್ರಾಜ್ಯದ ಮೇಲೆ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅಸಾಧ್ಯವಾಗಿತ್ತು ಎಂಬುದನ್ನು ತಿಳಿಸ್ತದೆ. ಆ್ಯಂಡ್ ಇಟ್ ವಾಸ್ ಸಪೋರ್ಟೆಡ್ ಟು ದ ರೋಮನ್ಸ್ ಲಾ ಎನ್ಕರೇಜ್ಮೆಂಟ್ ಟು ದ ಟ್ರಾವೆಲ್ ಆ್ಯಂಡ್ ಲಾ ಅಂದರೆ ಒಂದು ರೀತಿಯಲ್ಲಿ ಟ್ರಾವೆಲ್ ಆ್ಯಂಡ್ ಟ್ರೇಡ್ ಅಂದರೆ ರೋಮನ್ನರ ಕಾನೂನು ವ್ಯಾಪಾರಕ್ಕೂ ಸಹಾಯಕವಾಯಿತು, ಪ್ರೋತ್ಸಾಹಿಸಿತು ಮತ್ತು ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹವನ್ನು ನೀಡಿತು. ಫಾರ್ ಎಕ್ಸಾಂಪಲ್, ದ ಇಂಗ್ಲಿಷ್ ವರ್ಡ್ ಲಾ ಅಂದರೆ ಇಂಗ್ಲಿಷ್ ಪದವಾದಂತಹ ಲಾ, ಲೆಜಿಸ್ಲೇಷನ್, ಜಸ್ಟಿಸ್, ಈಕ್ವಲಿಟಿ ಆ್ಯಂಡ್ ಜಡ್ಜ್ಮೆಂಟ್, ಕಾನೂನು, ಕಾಯ್ದೆ, ಸಮಾನತೆ, ತೀರ್ಪು ಇವುಗಳೆಲ್ಲವುಗಳು ಕೂಡ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜ್. ಯದಾ ಇನ್ ದ ಅರ್ಲಿ ಆಫ್ ದ ಲ್ಯಾಂಗ್ವೇಜ್ ಪ್ರಾರಂಭದಲ್ಲಿದ್ದಂತಹ ಮಚ್ ಆಫ್ ದ ಅರ್ಲಿ ಲಾಸ್ ವೇರ್ ಇಂಟರಪ್ಟೆಡ್ ಬೈ ಪ್ರೀಸ್ ಅಂದರೆ ಪ್ರಾರಂಭದಲ್ಲಿದ್ದಂತಹ ಕಾನೂನುಗಳನ್ನು ಪುರೋಹಿತರು ಅರ್ಥೈಸ್ತಿದ್ರು. ಅಂದರೆ ಪುರೋಹಿತರಿಂದ ಕಾನೂನುಗಳು ಅರ್ಥೈಸಲ್ಪಡ್ತಾ ಇತ್ತು ರೋಮನ್ನರ ಕಾಲದಲ್ಲಿ. ನಂತರದಲ್ಲಿ ಅದು ಲಿಖಿತ ರೂಪವನ್ನು ಪಡೆದುಕೊಂಡಿದೆ. ಹಾಗಿದ್ರೆ ದ ಫಸ್ಟ್ ರಿಟರ್ನ್ ರೆಕಾರ್ಡ್ಸ್ ಯಾವ ರೂಪದಲ್ಲಿ ಬಂತು ಅಂತ ಹೇಳಿದರೆ, ದ ಫಸ್ಟ್ ರಿಟರ್ನ್ ಕೋಡ್ ಕೇಮ್ ಇನ್ ದ ಫಾರ್ಮ್ ಆಫ್ 12 ಟೇಬಲ್ಸ್ ಇನ್ 150 BCE. ಅಂದರೆ ಮೊದಲ ಲಿಖಿತ ಸಂಹಿತೆ 12 ಕೋಷ್ಟಕಗಳು 12 ಟೇಬಲ್ಸ್ ರೂಪದಲ್ಲಿ ಜಾರಿಗೆ ಬಂದ ಮೊದಲ ರಿಟರ್ನ್ ಲಾ ಅಂದರೆ ಲಿಖಿತ ರೂಪದ ಕಾನೂನುಗಳು 12 ಕೋಷ್ಟಕದ ರೂಪದಲ್ಲಿ 12 ಟೇಬಲ್ಸ್ ಇನ್ 150 BCE ಕ್ರಿಸ್ತ ಪೂರ್ವ 150ರಲ್ಲಿ ಸುಮಾರು 12 ಕೋಷ್ಟಕಗಳ ರೂಪದಲ್ಲಿ ಇದು ಜಾರಿಗೆ ಬಂತು. ಅದರ ಮುಖ್ಯ ಅರ್ಥ ಯಾವ ರೀತಿ ಜಾರಿಗೆ ಬಂತಂತ ಹೇಳಿದ್ರೆ, ಇನ್ ಆರ್ಡರ್ ಟು ಕೀಪ್ ಅಬ್ರೆಸ್ಟ್ ಆಫ್ ಚೇಂಜಿಂಗ್ ಎಕನಾಮಿಕ್ ಕಂಡೀಷನ್ಸ್ ಅಂದರೆ ಬದಲಾಗುತ್ತಿರುವಂಥ ಆರ್ಥಿಕ ಸ್ಥಿತಿಗಳು ಹೇಗಿದೆ ಅವುಗಳನ್ನು ಅನುಸರಿಸಿಕೊಂಡು ವಾಣಿಜ್ಯ ವಹಿವಾಟುಗಳಿಗೆ ಅನುಗುಣವಾಗಿ ಕಾನೂನುಬದ್ಧಗೊಳಿಸಲಾಯಿತು. ಆ್ಯಂಡ್ ಇದು ರೋಮ್ ನಾಗರಿಕರೆಲ್ಲರೂ ಇದೇನು ಸೂಚಿಸ್ತಂತ ಹೇಳಿದ್ರೆ, ಇಟ್ ಎಸ್ಟಾಬ್ಲಿಷ್ ಎಮಂಗ್ ದ ಸಿಟಿಸನ್ಸ್ ಆಫ್ ರೋಮ್ ಈಕ್ವಲಿಟಿ ಬಿಫೋರ್ ದ ಲಾ. ಅಂದರೆ ಇದು ಏನು ಸೂಚಿಸ್ತಂತ ಹೇಳಿದರೆ ರೋಮ್ ನಾಗರಿಕರೆಲ್ಲರೂ
ಎಲ್ಲರೂ ಕಾನೂನಿನ ಮುಂದೆ ಸಮಾನರು, ಈಕ್ವಲಿಟಿ ಬಿಫೋರ್ ದ ಲಾ. ರೋಮ್ನ ಕಾಯ್ದೆ ರೋಮನ್ ಲಾ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ರೋಮನರ ಕಾನೂನನ್ನು ಎರಡು ರೀತಿಯಲ್ಲಿ ವಿಭಾಗಿಸಲಾಯಿತು. ಫಸ್ಟ್ ಒನ್ ದ ಜಸ್ಟ್ ಸಿವಿಲಿ ಇಟ್ ವಾಸ್ ಅಪ್ಲೈಡ್ ಓನ್ಲಿ ಟು ರೋಮನ್ ಸಿಟಿಸನ್ಸ್. ಅಂದರೆ ಜಸ್ಟ್ ಸಿವಿಲಿ ಅನ್ನುವಂಥ ಮೊದಲ ಕಾನೂನು ಕೇವಲ ರೋಮ್ ನಾಗರಿಕರಿಗೆ ಮಾತ್ರ ಅಪ್ಲೈ ಆಗ್ತದೆ, ಅನ್ವಯವಾಗ್ತಾ ಇತ್ತು. ಕೇವಲ ರೋಮ್ ನಾಗರಿಕರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂದರೆ ಜಸ್ಟ್ ಸಿವಿಲಿ ಎನ್ನುವಂತಹ ಒಂದು ಕಾನೂನು. ಆ್ಯಂಡ್ ದ ಸೆಕೆಂಡ್ ಒನ್ ಜಸ್ಟ್ ಜೆಂಟಿಯಮ್ ಅಂತ ಹೇಳಿದರೆ ಇದು ಯಾರಿಗೆ ಅನ್ವಯ ಆಗ್ತದೆ? ಒರಿಜಿನಲಿ ಅಪ್ಲೈಯಿಂಗ್ ಟು ಫಾರಿನರ್ ಇನ್ ರೋಮ್, ಅಂದರೆ ರೋಮ್ನಲ್ಲಿದ್ದಂತಹ ವಿದೇಶಿಯರಿಗೆ ಮತ್ತು ಆ್ಯಂಡ್ ಟು ಅದರ್ ವಿದಿನ್ ರೋಮನ್ ಲ್ಯಾಂಡ್ಸ್ ಹೂ ಆರ್ ನಾಟ್ ಗಿವನ್ ಸಿಟಿಸನ್ಶಿಪ್. ರೋಮ್ನಲ್ಲಿದ್ದಂತಹ ವಿದೇಶಿಯರಿಗೆ ಮತ್ತು ರೋಮ್ ಪೌರತ್ವವಿಲ್ಲದೆ ರೋಮ್ ಸಾಮ್ರಾಜ್ಯದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರಿಗೆ ಈ ಕಾನೂನು ಅನ್ವಯಿಸವಾಗ್ತದೆ. ಯಾವ ಕಾನೂನು? ಜಸ್ಟ್ ಜೆಂಟಿಯಮ್. ದ ಜಸ್ಟೀನಿಯನ್, ಎಲ್ಲಿ ನೋಡಿ, ದ ರೋಮನ್ ಲಾಸ್ ಕೇಮ್ ಟು ಬಿ ಕಂಪ್ಲೀಟ್ಲಿ ಕ್ಲಾಸಿಫೈಡ್ ಆ್ಯಂಡ್ ಕಾಡಿಫೈಡ್ ಬೈ ದ ಗ್ರೇಟ್ ರೋಮನ್ ಎಂಪರರ್ ಜಸ್ಟೀನಿಯನ್. ಅಂದರೆ ರೋಮ್ನ ಒಂದು ಕಾನೂನು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಒಂದು ಕ್ರೋಢೀಕರಿಸಲ್ಪಟ್ಟಿತು ಅಥವಾ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಅದೊಂದು ರೀತಿಯಲ್ಲಿ ಒಂದು ಕಾನೂನು ರೂಪವನ್ನು ಪಡೆದುಕೊಂಡಿತು, ಇದೆಲ್ಲ ಈ ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಅಂತ ಹೇಳಿದ್ರೆ ಜಸ್ಟೀನಿಯನ್ ಎನ್ನುವಂತಹ ಒಬ್ಬ ಪೂರ್ವ ರೋಮಿನ ಸಾಮ್ರಾಟ. ಅವನು ಈ ಕಾನೂನುಗಳನ್ನು ಸಂಪೂರ್ಣವಾಗಿ ವಿಂಗಡಿಸಿ ಕ್ರೋಢೀಕರಿಸಿದ ಕೀರ್ತಿ ಈ ಜಸ್ಟೀನಿಯನ್ ಎನ್ನುವಂಥ ರೋಮ್ನ ಸಾಮ್ರಾಟನಿಗೆ ಹೋಗ್ತದೆ. ಹೀಗೆ ರೋಮ್ ಸಾಮ್ರಾಜ್ಯವು ಕಾನೂನು ಸುಧಾರಣೆಗಳ ಒಂದು ಸರಪಣಿಯನ್ನೇ ಕಂಡಿತು ಎಂಬುದಾಗಿ ಹೇಳ್ಬೋದು. ಅದರಿಂದಾಗಿ ಇಲ್ಲಿ ಏನಾಯಿತು, ಇಟ್ ವಾಸ್ ಕ್ರಿಯೇಟೆಡ್ ದ ಸೈನ್ಸ್. ಅಂದರೆ ಇದು ಏನನ್ನು ಕ್ರಿಯೇಷನ್ ಮಾಡಿತಂದರೆ ಲೀಗಲ್ ರಿಫಾರ್ಮ್ಸ್ ಆ್ಯಂಡ್ ಕ್ರಿಯೇಷನ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಲೀಗಲ್ ಸೈನ್ಸ್. ಅಂದರೆ ನ್ಯಾಯಶಾಸ್ತ್ರ ವಿಜ್ಞಾನವನ್ನೇ ಸೃಷ್ಟಿ ಮಾಡಿತು. ವಾಸ್ತವವಾಗಿ ಇದು ಎಲ್ಲಿ ಪ್ರಾರಂಭಗೊಂಡಿತು ಅಂತಂದರೆ ಫ್ರಮ್ ದ ಕಾಮನ್ ಲಾ ಆಫ್ ಇಂಗ್ಲೆಂಡ್. ಅಂದರೆ ಇಂಗ್ಲೆಂಡಿಂದ ಹಿಡಿದು, ವಾಸ್ತವವಾಗಿ ಇಂಗ್ಲೆಂಡ್ನ ಸಾರ್ವತ್ರಿಕ ಕಾನೂನಿಂದ ಹಿಡಿದು ಟು ನೆಪೋಲಿಯನ್ ಕೋಡ್, ಅಂದರೆ ನೆಪೋಲಿಯನ್ನ ಕಾನೂನು ಸಂಹಿತೆವರೆಗೂ ಕೂಡ ಎಲ್ಲ ನ್ಯಾಯಾಂಗ ಪದ್ಧತಿಗಳು ಎಲ್ಲಿದ್ದವು? ರೋಮ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದವು. ಅಂದರೆ ಎಲ್ಲ ಇಡೀ ಜಗತ್ತಿನಲ್ಲಿದ್ದಂತಹ ಕಾನೂನುಗಳು ರೋಮ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿದ್ದವು. ಅಂದರೆ ರೋಮ್ನ ಕಾನೂನು ವ್ಯವಸ್ಥೆ ಜಗತ್ತಿಗೆ ಒಂದು ಕೊಡುಗೆ ನೀಡಿತ್ತು ಎಂಬುದಾಗಿ ನಮಗೆ ಇದರಿಂದ ತಿಳಿದು ಬರ್ತದೆ. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ another one point, ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್. ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ಸ್, ಭಾಷೆ ಮತ್ತು ಸಾಹಿತ್ಯ. ರೋಮನ್ನರ ಭಾಷೆ ಮತ್ತು ಸಾಹಿತ್ಯ. ಲ್ಯಾಟಿನ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ಏನ್ಷಿಯಂಟ್ ರೋಮನ್ ಎಂಪೈರ್. ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್. The native sons of Latium saw the superiority of the Greek languages and proceeded to use its style, formulating their own. Before the fall of Rome, Latin became the accepted language of much of the civilized world. Latin remained the language of the church, science, medicine, law and education. It was used for most of the written transaction in Europe throughout the Middle Ages. ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ಸ್, ಅಂದರೆ ಈ ಒಂದು ಮುಖ್ಯವಾಗಿ ಮೊದಲನೇದಾಗಿ ಭಾಷೆಯನ್ನು ಲ್ಯಾಟಿನ್ ಭಾಷೆ ಲ್ಯಾಟಿನ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ಏನ್ಷಿಯಂಟ್ ರೋಮನ್ ಎಂಪೈರ್. ಅಂದರೆ ಲ್ಯಾಟಿನ್ ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಭಾಷೆಯಾಗಿತ್ತು ಎಂಬುದಾಗಿ ಹೇಳ್ಬೋದು. ಅಂದರೆ ಇದು ನಿಜವಾಗಿ ಇಟ್ ವಾಸ್ ಬಿಲಾಂಗ್ ಟು ದ ಇಂಡೋ ಯುರೋಪಿಯನ್ ಫ್ಯಾಮಿಲಿ, ಅಂದರೆ ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿತ್ತು. ಅಂದರೆ ಲ್ಯಾಟಿಯಂ ಮೂಲ ನಿವಾಸಿಗಳು ಗ್ರೀಕ್ ಭಾಷೆಯ ಶ್ರೇಷ್ಠತೆಯನ್ನು ಅನುಸರಿಸಿ ತಮ್ಮದೇ ಭಾಷಾ ಶೈಲಿಯನ್ನು ರೂಪಿಸಿಕೊಂಡ್ರು. ಹೀಗೆ ದ ಬಿಫೋರ್ ಫಾಲ್ ಆಫ್ ರೋಮನ್ ಎಂಪೈರ್, ಅಂದರೆ ರೋಮ್ನ ಸಾಮ್ರಾಜ್ಯ ಪತನಕ್ಕೆ ಮೊದಲು ಲ್ಯಾಟಿನ್ ಲ್ಯಾಂಗ್ವೇಜ್ ಬಿಕೇಮ್ ದ ಲೀಗಲ್ ಲ್ಯಾಂಗ್ವೇಜ್. ಅಂದರೆ ರೋಮ್ ಸಾಮ್ರಾಜ್ಯ ಪತನಗೊಳ್ಳುವುದಕ್ಕಿಂತ ಮೊದಲು ಲ್ಯಾಟಿನ್ ಬಿಕೇಮ್ ದ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ಆಫ್ ದ ಮಚ್ ಆಫ್ ದ ಸಿವಿಲೈಸ್ಡ್ ವರ್ಲ್ಡ್. ಅಂದರೆ ಲ್ಯಾಟಿನ್ ಭಾಷೆ ಏನಾಗಿತ್ತು? ಬಹುತೇಕ ನಾಗರಿಕ ಪ್ರಪಂಚದ ಲೀಗಲ್ ಲ್ಯಾಂಗ್ವೇಜ್, ಅಂಗೀಕೃತ ಭಾಷೆಯಾಗಿತ್ತು. ಆ್ಯಕ್ಚುಲಿ Latin remained the language of the ಚರ್ಚ್, ಸೈನ್ಸ್, ಮೆಡಿಸಿನ್, ಲಾ ಆ್ಯಂಡ್ ಎಜುಕೇಷನ್. ಅಂದರೆ ಈ ಲ್ಯಾಟಿನ್ ಏನಾಗಿತ್ತು? ಚರ್ಚ್, ವಿಜ್ಞಾನ, ವೈದ್ಯಕೀಯ, ಕಾನೂನು ಮತ್ತು ಶಿಕ್ಷಣದ ಭಾಷೆಯಾಗಿ ಉಳಿಯಿತು. ಅಂದರೆ ಮಧ್ಯಕಾಲೀನ ಯುಗದುದ್ದಕ್ಕೂ ಕೂಡ ಯುರೋಪಿನ ಹೆಚ್ಚಿನ ಲಿಖಿತ ವ್ಯವಹಾರಗಳಲ್ಲಿ ಲ್ಯಾಟಿನ್ ಭಾಷೆನ ಟೋಟಲಿ ರೋಮ್ನ ಸಾಮ್ರಾಜ್ಯದಲ್ಲಿ ಲ್ಯಾಟಿನ್ ಲ್ಯಾಂಗ್ವೇಜ್ ಪ್ರಧಾನ ಅಥವಾ ಲೀಗಲ್ ಲ್ಯಾಂಗ್ವೇಜ್ ಅಥವಾ ಆಡಳಿತ ಭಾಷೆಯಾಗಿ ಲ್ಯಾಟಿನನ್ನೇ ಬಳಸಿದ್ದರು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ನೆಕ್ಸ್ಟ್ ಒನ್ ಲಿಟ್ರೇಚರ್ಸ್. ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ಸ್, the Romans tried to imitate the Greeks. The golden age of Latin literature was heralded in the prose works of Cicero and the poetry of Catullus and the Lucretius.
Julius Caesar wrote Gallic Wars and Civil Wars. Julius Caesar wrote Gallic Wars and Civil Wars. The dawn of Augustan age saw writings of Virgil, Horace, Livy and Ovid. Virgil has been given the title the most splendid voice of Rome. He wrote famous work known as the ಏನಿಯಡ್ ಅಂದರೆ ಅವನು ಬರೆದಿರೋ ಒಂದು ಪ್ರಸಿದ್ಧ ಸಾಹಿತ್ಯ ಕೃತಿ ಅಂತೇಳಿ ರೋಡ್ ಫೇಮಸ್ ವರ್ಕ್ ನೋಸ್ ದ ಏನಿಯಡ್. ಅಗಸ್ಟಿಯನ್ ಏಜ್ ಸಾ ದ ಲಿರಿಕ್ಸ್ ಆಫ್ ಹೊರಸ್ ಆ್ಯಂಡ್ ನ್ಯಾಚುರಲ್ ಹಿಸ್ಟ್ರಿ ಆಫ್ ಲಿವಿ. Livy's another great work is History of Rome. The Silver Age saw the tragedies of Seneca, the satire of Juvenal and the spectacle histories of Tacitus. The Tacitus also wrote annals and histories. Tacitus also wrote annals and histories. Pliny the elder wrote the natural history. Note this point students, very important. Pliny wrote famous work known as the natural history. The other well-known historians were the Sallust and the Plutarch. The Marcus Aurelius wrote meditation and was a great orator on philosophy. The literature, in the field of literature they gave a lot of contributions to the literary work. ಯದ ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಅಮೋಘ ಕೊಡುಗೆಗಳನ್ನು ನೀಡಿದ್ದಾರೆ. ಯದ ಸಿಸಿರೋ ಆ್ಯಂಡ್ ಕ್ಯಾಟುಲಸ್ ಆ್ಯಂಡ್ ಲುಕ್ರೆಟಿಸ್ ಪೋಯಮ್ಸ್ ಅಂದರೆ ಸಿಸಿರೋನ ಗದ್ಯ ಕೃತಿಗಳು, ಸಿಸಿರೋ ಮತ್ತು ಕ್ಯಾಟುಲಸ್ನ ಗದ್ಯ ಕೃತಿಗಳು ಆ್ಯಂಡ್ ಲುಕ್ರೆಟಿಸ್ ದ ಪೋಯಮ್ಸ್ ಆಫ್ ಲುಕ್ರೆಟಿಸ್. ನಿಜವಾಗಲೂ ಕೂಡ ಇದು ಲ್ಯಾಟಿನ್ ಸಾಹಿತ್ಯದ ಸುವರ್ಣ ಯುಗದ ಸಂದೇಶಗಳಾಗಿದೆ. ಯದ ಜೂಲಿಯಸ್ ಸೀಸರ್ ರೋಟ್ ಫೇಮಸ್ ವರ್ಕ್ ನೋನ್ ಆಸ್ ದ ಗಾಲಿಕ್ ವಾರ್ಸ್ ಆ್ಯಂಡ್ ಸಿವಿಲ್ ವಾರ್ಸ್. ಅಂದರೆ ಜೂಲಿಯಸ್ ಸೀಸರ್ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ಎನ್ನುವಂಥ ಪ್ರಸಿದ್ಧವಾದ 2 ಕೃತಿಗಳನ್ನು ರಚಿಸಿದ್ದಾನೆ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಅಗಸ್ಟಿಯನ್ಸ್ ದ ಗ್ರೇಟೆಸ್ಟ್ ಸ್ಕಾಲರ್ಸ್ ಲೈಕ್ಸ್ ವರ್ಜಿಲ್, ಹೊರೆಸ್, ಲಿವಿ ಆ್ಯಂಡ್ ಓವಿಡ್. ದೇ ವರ್ ಆಲ್ಸೋ ರೋಟ್ ಫೇಮಸ್ ವರ್ಕ್. Virgil he had the title like Voice of Rome. The greatest scholar Virgil, he had the title like Voice of Rome. He wrote famous work known as the Aeneid. And Augustine's age, here the Horace poems and Livy's natural history. During the period of the ಅಗಸ್ಟಸ್ನ ಆಳ್ವಿಕೆಯ ಕಾಲದಲ್ಲಿ ಹೊರೆಸ್ನ ಕಾವ್ಯಗಳು ಮತ್ತು ಲಿವಿಯ ನ್ಯಾಚುರಲ್ ಹಿಸ್ಟ್ರಿ ಎನ್ನುವಂಥ ಕೃತಿಗಳನ್ನು ಕಂಡಿತು. ಆ್ಯಂಡ್ ಅನದರ್ ಒನ್ ವರ್ಕ್ ಆಫ್ ಲಿವಿ, ರೋಮನ್ ಹಿಸ್ಟ್ರಿ. ಲಿವಿಯ ಇನ್ನೊಂದು ಪ್ರಸಿದ್ಧ ಕೃತಿ ಯಾವುದು? ರೋಮನ್ ಹಿಸ್ಟ್ರಿ ಎನ್ನುವಂಥದ್ದು. ಆ್ಯಂಡ್ ಸೆನೆಕಾದ ಟ್ರ್ಯಾಜಿಡಿ ಡ್ರಾಮಾ, ಸೆನೆಕನ ದುರಂತ ನಾಟಕಗಳು ಕೂಡ ಈ ಕಾಲದಲ್ಲಿ ಕಂಡುಬಂದವು. ಆ್ಯಂಡ್ ಯದ ಸೆಟೈರ್ ಆ್ಯಂಡ್ ಸೆಟೈರ್ ಮತ್ತು ಟ್ಯಾಸಿಟಸ್ನ ಸ್ಥಿತಿಪ್ರಜ್ಞೆ ಕಾವ್ಯಗಳು, ಸ್ಕೆಪ್ಟಿಕಲ್ ಹಿಸ್ಟ್ರೀಸ್, ಸ್ಥಿತಿಪ್ರಜ್ಞೆ ಚರಿತ್ರೆಗಳು, ಸ್ಕೆಪ್ಟಿಕಲ್ ಹಿಸ್ಟ್ರೀಸ್ ಈ ಕಾಲದಲ್ಲಿ ರಚಿತಗೊಂಡವು. ಆ್ಯಂಡ್ ಅನದರ್ ಒನ್ ವರ್ಕ್ ಆಫ್ ಟ್ಯಾಸಿಟಸ್, ಅನ್ನಲ್ಸ್ ಆ್ಯಂಡ್ ಹಿಸ್ಟೋರೀಸ್. Another work of Tacitus, Annals and Histories. ಅಂದರೆ ಟ್ಯಾಸಿಟಸ್ನ ಮತ್ತು ಇತರ ಕೃತಿಗಳು ಯಾವುದಂದರೆ ಅನ್ನಲ್ಸ್, ANNALS ಆ್ಯಂಡ್ ಹಿಸ್ಟ್ರೀಸ್. ಅನ್ನಲ್ಸ್ ಆ್ಯಂಡ್ ಹಿಸ್ಟ್ರೀಸ್ ಏನೋ ಟ್ಯಾಸಿಟಸ್ ಬರೆದಿರುವಂತಹ ಇನ್ನೊಂದು ಪ್ರಸಿದ್ಧ ಕೃತಿಗಳು. ಆ್ಯಂಡ್ ಪ್ಲಿನಿ ದ ಎಲ್ಡರ್ ಅಂದರೆ ಅತ್ಯಂತ ಹಿರಿಯನಾದ ಪ್ಲಿನಿ ಇವನು ಬರೆದಿರುವಂಥ ನ್ಯಾಚುರಲ್ ಹಿಸ್ಟೋರಿಯಾ, ವೆರಿ ಇಂಪಾರ್ಟೆಂಟ್. ನ್ಯಾಚುರಲ್ ಹಿಸ್ಟೋರಿಯಾ, ಪ್ಲಿನಿ ರೋಡ್ ಫೇಮಸ್ ವರ್ಕ್ ನೋನ್ ಆಸ್ ದ ನ್ಯಾಚುರಲ್ ಹಿಸ್ಟೋರಿಯಾ. ಆ್ಯಂಡ್ ಅದರ್ ಫೇಮಸ್ historians like Sallust and Plutarch. In these periods, other famous historians, ಈ ಥರ ಪ್ರಸಿದ್ಧ ಹೆಸರಾಂತ ಇತಿಹಾಸಕಾರರು, ಈ ಕಾಲದ ಇತಿಹಾಸಕಾರರು ಅಂತ ಹೇಳಿದರೆ ಸಲ್ಲುಸ್ಟ್ ಮತ್ತು ಪ್ಲೂಟಾರ್ಕ್. ಆ್ಯಂಡ್ ಮಾರ್ಕಸ್ ಅರೇಲಿಯಸ್, he wrote famous work Meditation. Marcus Aurelius wrote famous work known as the Meditation. He was greatest orator on philosophy. ಅವನು ತತ್ವಶಾಸ್ತ್ರದ ಒಬ್ಬ ಉತ್ತಮ ವಾಗ್ಮಿಯಾಗಿದ್ದಾನೆ. ಯಾರು? ಮಾರ್ಕಸ್ ಅರೇಲಿಯಸ್, ಒನ್ ಆಫ್ ದ ಗ್ರೇಟೆಸ್ಟ್ ಒರೇಟರ್ ಆನ್ ಫಿಲಾಸಫಿ. ಅಂದರೆ ಒಂದು ತತ್ವಶಾಸ್ತ್ರ ಒಬ್ಬ ಪ್ರಸಿದ್ಧನಾದಂತಹ ಒಬ್ಬ ಒರೇಟರ್ ಆಗಿದ್ದ, ವಾಗ್ಮಿಯಾಗಿದ್ದ, ಮಾತುಗಾರನಾಗಿದ್ದನು. ನೆಕ್ಸ್ಟ್ ಲೆಟ್ ಅಸ್ ನಾವು ಸ್ಟಡಿ ದ ಸೈನ್ಸ್. ಹಿಯರ್ ದ ಸೈನ್ಸ್, ವಿಜ್ಞಾನದಲ್ಲಿ ರೋಮನ್ನರ ಕೊಡುಗೆಗಳು.
ದ ರೋಮನ್ಸ್ ಕಾಂಟ್ರಿಬ್ಯೂಷನ್ ಇನ್ ಸೈನ್ಸ್ ವ್ಯಾರ್ ವೆರಿ ಲಿಮಿಟೆಡ್. ಅಂದರೆ ವೈಜ್ಞಾನಿಕ ಕ್ಷೇತ್ರಕ್ಕೆ ಅಷ್ಟೊಂದು ಹೆಚ್ಚಿನದಾದ ಕೊಡುಗೆಗಳು ಅಂತ ಹೇಳಿ ಅಷ್ಟೇನು ಕಂಡು ಬಂದರೆ ಕೆಲವೊಂದು ಸೀಮಿತವಾಗಿದೆ, ವೆರಿ ಲಿಮಿಟೆಡ್. ಆ್ಯಂಡ್ ದೇ ವೇರ್ ದ ಫಸ್ಟ್ ಟು ಪ್ರೊವೈಡ್ ಫ್ರೀ ಮೆಡಿಸಿನ್ ಟು ಪುವರ್ ಪೇಷಂಟ್ಸ್. ದೇ ಮೇಂಟೈನ್ personal cleanliness, and for this purpose they built baths. They constructed hospitals and patients were treated by qualified physicians. Patients were treated by qualified physicians. The greatest physician was Galen. Note this point, student, very important. The greatest physician was Galen. He wrote on human anatomy and physiology. Human anatomy and physiology. The knowledge of human anatomy enabled them to conduct operations and to remove goiters and tonsils. Galen was one of the first to discover the circulation of blood. The natural history of Pliny is a large compendium of all known science. Aretacus was the first to describe diabetes and diphtheria. The Romans borrowed the Etruscan rotation system, but it was not developed much above the level of arithmetic. ಇದು ರೋಮನ್ ನ್ಯೂಮರಲ್ಸ್, ಆಲ್ರೆಡಿ ಯು ನ್ಯೂ ರೋಮನ್ ನ್ಯೂಮರಲ್ಸ್ 1 to 10. ಅಂದರೆ ರೋಮನ್ ಸಂಖ್ಯೆಗಳು ನಿಮಗೆ ಈಗಾಗಲೇ ಗೊತ್ತಿರ್ಬೋದು, 1 ರಿಂದ 10 ಇವನ್ ಟುಡೇ. ಅಂದರೆ ರೋಮನ್ನರ ನ್ಯೂಮರಲ್ಸ್ ಆರ್ ಸ್ಟಿಲ್ ಯೂಸ್ಡ್ ಟುಡೇ. ಅಂದರೆ ನಾವು ಇವತ್ತಿಗೂ ಕೂಡ ರೋಮನ್ ಸಂಖ್ಯೆಯನ್ನು ಇವತ್ತಿಗೂ ಕೂಡ ಬಳಸ್ತಾ ಇದ್ದೇವೆ. ಅಂದರೆ ರೋಮನ್ನರ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅವರ ಕೊಡುಗೆಗಳು ಅತ್ಯಂತ ಕಡಿಮೆ ಆಗಿತ್ತು. ಅಂದರೆ ಅವರು ಫಸ್ಟ್ ಟೈಮ್ ದೇ ವರ್ ಪ್ರೊವೈಡೆಡ್ ಫ್ರೀ, ಅಂದರೆ ಪ್ರೊವೈಡ್ ದ ಫ್ರೀ ಮೆಡಿಸಿನ್ ಟು ಪುವರ್ ಪೇಷಂಟ್ಸ್. ಅಂದರೆ ಅತ್ಯಂತ ಬಡ ರೋಗಿಗಳಿಗೆ ವೈದ್ಯರು ಏನು ಮಾಡ್ತಾಯಿದ್ರು, ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾಯಿದ್ರು. ರೋಮನ್ನರು ಬಡ ರೋಗಿಗಳು ಉಚಿತ ಔಷಧಿಯನ್ನು ಒದಗಿಸುವುದರಲ್ಲಿ ಮೊದಲಿಗರಾಗಿದ್ದರು. ಆ್ಯಂಡ್ ದೇ ವೇ ಮೇಂಟೈನ್ ದ ಕ್ಲೆನ್ಲಿನೆಸ್. ಫಾರ್ ದಿಸ್ ಪರ್ಪಸ್ ದೇ ಬಿಲ್ಟ್ ಬಾತ್ಸ್. ಅಂದರೆ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದರು. ಈ ಉದ್ದೇಶಕ್ಕೋಸ್ಕರ ಹಲವಾರು ಸ್ನಾನಗೃಹಗಳನ್ನು ಕೂಡ ನಿರ್ಮಾಣ ಮಾಡಿದರು. ಆ್ಯಂಡ್ ದೇ ಬಿಲ್ಟ್ ಮೆನಿ ಆಫ್ ದ ಹಾಸ್ಪಿಟಲ್ಸ್ ಆ್ಯಂಡ್ ಪೇಷಂಟ್ಸ್ ವೇರ್ ಟ್ರೀಟೆಡ್ ಬೈ ಕ್ವಾಲಿಫೈಡ್ ಫಿಸಿಷಿಯನ್ಸ್. ಹಲವಾರು ಆಸ್ಪತ್ರೆಗಳನ್ನು ಕಟ್ಟಿ ಪರಿಣಿತ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿದ್ರು. ಅವರಲ್ಲಿ ಅಮಂಗ್ ದೆಮ್ ಗೇಲನ್ ಒನ್ ಆಫ್ ದ ಗ್ರೇಟೆಸ್ಟ್, ಅಂದರೆ ಗೇಲನ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಸಿಷಿಯನು. ಆ ಸಂದರ್ಭದಲ್ಲಿ ಒಬ್ಬ ಪ್ರಸಿದ್ಧನಾದಂತಹ ಒಬ್ಬ ವೈದ್ಯ ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರ ಇವನು ಇದರ ಬಗ್ಗೆ ಬರೆದಿರುವಂಥ ಒಬ್ಬ ಪ್ರಸಿದ್ಧನಾದಂತಹ ವಿಜ್ಞಾನಿ ಆಗಿರ್ತಾನೆ. ಯಾರು? ಗೇಲನ್. ವಿಜ್ಞಾನಿ ಮತ್ತು ಅಂದರೆ ಇವನೊಬ್ಬ ಫಿಸಿಷಿಯನ್ ಕೂಡ. ಗೇಲನ್ ಗ್ರೇಟೆಸ್ಟ್ ಫಿಸಿಷಿಯನ್ ವಾಸ್ ಗೇಲನ್. ಹಿ ರೋಟ್ ಆನ್ ಹ್ಯೂಮನ್ ಎನಾಟಮಿ ಆ್ಯಂಡ್ ಫಿಸಿಯಾಲಜಿ. ಅಂದರೆ ಒಂದು ವೈದ್ಯ ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರಗಳ ಬಗ್ಗೆ ಬರೆದಿದ್ದಾನೆ. ಆ್ಯಂಡ್ ದ ನಾಲೆಜ್ ಆಫ್ ಹ್ಯೂಮನ್ ಎನಾಟಮಿ ಎನೇಬಲ್ ದೆಮ್ ಟು ಕಂಡಕ್ಟ್ ಆಪರೇಷನ್ಸ್ ಆ್ಯಂಡ್ ಟು ರಿಮೂವ್ ಗಾಯ್ಟರ್ಸ್ ಆ್ಯಂಡ್ ಟಾನ್ಸಿಲ್ಸ್. ಅಂದರೆ ದೇಹ ರಚನೆ ಬಗ್ಗೆ ಇಲ್ಲಿನ ವೈದ್ಯರಿಗೆ ದೇಹ ರಚನೆಗಳ ಬಗ್ಗೆ ಸರಿಯಾದ ಜ್ಞಾನ ಇರುವುದರಿಂದ ಅವರು ಗಳಗಂಡ, ಅಂದರೆ ಈ ಒಂದು ಗಾಯ್ಟಸ್ ಅಂದರೆ ಈ ಗಳಗಂಡ ರೋಗ ಅಂತ ಹೇಳ್ತಾರೆ, ಗಂಟಲಿನ ಗಡ್ಡೆಗಳನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕಲು ಸಾಧ್ಯವಿದೆ. ಅವರಿಗೆ ದೇಹ ರಚನಾ ಅಂದರೆ ವೈದ್ಯ ಶರೀರ ರಚನಾಶಾಸ್ತ್ರವನ್ನು ಅವರು ಅರಿತಿರುವುದರಿಂದ ಗಳಗಂಡ ಅಂದರೆ ಗಾಯ್ಟರ್ಸ್ ಎನ್ನುವಂಥ ರೋಗಗಳ ಗಂಟಲಲ್ಲಿ ಆಗುವಂತಹ ಗಡ್ಡೆಗಳು, ಟಾನ್ಸಿಲ್ಸ್ ಎಲ್ಲ ಏನಿದೆಯೋ ಅವುಗಳನ್ನು ಶಸ್ತ್ರಚಿಕಿತ್ಸೆಯನ್ನು ತಿಳಿಯುವಂಥ ಒಂದು ವಿಧಾನ ಅವರಿಗೆ ಗೊತ್ತಿತ್ತು. ಆ್ಯಂಡ್ ಗೇಲನ್ ಒನ್ ಆಫ್ ದ ಫಸ್ಟ್, ಅಂದರೆ ವೆರಿ ಇಂಪಾರ್ಟೆಂಟ್, ನೋಟ್ ದಿಸ್ ಪಾಯಿಂಟ್ಸ್. ಗೇಲನ್ ವಾಸ್ ಒನ್ ಆಫ್ ದ ಫಸ್ಟ್ ಟು ಡಿಸ್ಕವರ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್. ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ಮೊದಲಿಗರಲ್ಲಿ ಗೇಲನ್ ಒಬ್ಬನಾಗಿರ್ತಾನೆ. ಆ್ಯಂಡ್ ದ ಎಲ್ಡರ್ ಪ್ಲಿನಿ ನ್ಯಾಚುರಲ್ ಹಿಸ್ಟ್ರಿ, ಅಂದರೆ ಈ ಒಂದು ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಏನಿದೆಯೋ ಇದು ಎಲ್ಲ ವಿಜ್ಞಾನಗಳ ಅಥವಾ ಎಲ್ಲ ವಿಜ್ಞಾನಗಳನ್ನು ಒಡಗೂಡಿಸಿದಂಥ ಒಂದು ಸಂಹಿತೆ ಎಂದೇ ಕರೆಯಲಾಗಿದೆ. ಅರೆಕಟಸ್ ವಾಸ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ಡ್ ದ ಡಯಾಬಿಟಿಸ್ ಆ್ಯಂಡ್ ಡಿಫ್ತೇರಿಯಾ. ಅಂದರೆ ಇವನು ಎಕ್ಸ್ಪ್ಲೈನ್ಡ್ ದ ಡಯಾಬಿಟಿಸ್ ಆ್ಯಂಡ್ ಡಿಫ್ತೇರಿಯಾ. ಅಂದರೆ ಈ ಒಂದು ಮಧುಮೇಹ ಮತ್ತು ಗಂಟಲಮಾರಿ ರೋಗ ಇವುಗಳನ್ನು ವಿವರಿಸ್ತಾನೆ. ಆ್ಯಂಡ್ ದೇ ವೇರ್ ದ ಎಟ್ರುಸ್ಕ್ಯಾನ್, ಅಂದರೆ ಈ ಒಂದು ರೋಮನ್ನರು ಎಟ್ರುಸ್ಕ್ಯಾನ್ ಅಂದರೆ ಮೊದಲ ರೋಮನ್ ಬಾರೋಡ್ ದ ಎಟ್ರುಸ್ಕ್ಯಾನ್ ರೊಟೇಷನ್ ಸಿಸ್ಟಮ್ಸ್, ಬಟ್ ಇಟ್ ವಾಸ್ ನಾಟ್ ಡೆವಲಪ್ಡ್ ಮಚ್. ಅಂದರೆ ಎಟ್ರುಸ್ಕ್ಯಾನ್ ಸಿಸ್ಟಮನ್ನು ಇವರು ಎರವಲ್ಪಡಿಸಿದ್ದಾರೆ, ಆದರೆ ಇದು ಅಷ್ಟೊಂದು ಹೆಚ್ಚು ಅಭಿವೃದ್ಧಿ ಆಗಲಿಲ್ಲ. ಆ್ಯಂಡ್ ರೋಮನ್ನರ ನಾವೀಗ ಬಳಸಿರುವಂಥ ಇವನ್ ಟುಡೇ, ಅಂದರೆ ನಾವು ಇವತ್ತಿಗೂ ಕೂಡ ಸ್ಟಿಲ್ ಯೂಸ್ ಟುಡೇ, ಇವತ್ತಿಗೂ ರೋಮನ್ ಸಂಖ್ಯೆಯನ್ನು ಇವತ್ತಿಗೂ ನಾವು ಕೂಡ ಬಳಸ್ತಾ ಇದ್ದೇವೆ. ಹೀಗೆ ರೋಮನ್ನರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲವೊಂದು ದೇ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ಸೈನ್ಸ್, ಅಂದರೆ ವೈಜ್ಞಾನಿಕ ಕ್ಷೇತ್ರಕ್ಕೂ ಕೂಡ ಅಮೋಘವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ.